ಸ್ನೇಹಿತರೆ, ವಿರೋಚಿತವಾಗಿ ಹೋರಾಟ ಮಾಡ್ತಾ ಚಕ್ರವ್ಯೂಹದಲ್ಲಿ ಸಿಲುಕಿದ್ದ ಅಭಿಮನ್ಯುವಿನ ಪರಾಕ್ರಮವನ್ನ ನೋಡಿ ಕಂಗಾಲಾಗಿದ್ದ ಕೌರವರು ಆತನಿಂದ ತಮ್ಮ ಸೇನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಆತನನ್ನ ಮೋಸದಿಂದ ಕೊಂದು ಹಾಕಿದ್ದ ಕಥೆಯನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಆ ವಿಡಿಯೋ ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ನಡ್ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ನೋಡಿ. ಅಭಿಮನ್ಯುವಿನ ಮರಣದಿಂದ ಅತ್ಯಂತ ದುಃಖಕ್ಕೊಳಗಾದ ಅರ್ಜುನ ತನ್ನ ಮಗನ ಸಾವಿಗೆ ಮೂಲ ಕಾರಣವಾದ ಜಯದ್ರಥನನ್ನ ಮಾರನೇ ದಿನ ಸೂರ್ಯಾಸ್ತದೊಳಗೆ ಸಂಹಾರ ಮಾಡೋದಾಗಿ ಪ್ರತಿಜ್ಞೆ ಮಾಡ್ತಾನೆ. ಹಾಗೊಂದು ವೇಳೆ ತಾನದರಲ್ಲಿ ವಿಫಲವಾದರೆ ತಾನೇ ತನ್ನನ್ನ ಅಗ್ನಿಗೆ ಸಮರ್ಪಿಸಿಕೊಳ್ತೇನೆ ಅಂತ ಕೂಡ ಆತ ಘೋರ ಪ್ರತಿಜ್ಞೆಯನ್ನ ಮಾಡಿರ್ತಾನೆ. ಹೀಗೆ ಅರ್ಜುನನ ಪ್ರತಿಜ್ಞೆಯನ್ನ ಕೇಳಿದ್ದ ಕೌರವರು ಅವತ್ತೊಂದಿನ ತಾವು ಜಯದ್ರಥನನ್ನ ಕಾಪಾಡಿಕೊಂಡ್ರೆ ಅರ್ಜುನನ ಎದುರಿಸಬೇಕಾದ ಅವಶ್ಯಕತೆಯಾಗ್ಲಿ ಅಥವಾ ಅವನನ್ನ ಸೋಲಿಸಬೇಕಾದ ಅನಿವಾರ್ಯತೆಯಾಗ್ಲಿ ತಮಗೆ ಬರೋದಿಲ್ಲ ಅನ್ಕೋತಾರೆ. ಹೇಗೂ ಪ್ರತಿಜ್ಞೆ ವಿಫಲವಾದಾಗ ಆತ ತನ್ನನ್ನೇ ತಾನೇ ಕೊಂದುಕೊಳ್ತಾನೆ ಅನ್ನೋದು ಖಚಿತ ಅನ್ನೋದರ ಅರಿವು ಆ ಕೌರವರಿಗಿತ್ತು. ಈ ಕಾರಣಕ್ಕಾಗಿ ಜಯದ್ರಥನ ರಕ್ಷಣೆಗೆ ತಮ್ಮ ತಯಾರಿಯನ್ನ ಮಾಡ್ಕೋತಾರೆ. ಆದರೆ ಅರ್ಜುನನ ಪ್ರತಿಜ್ಞೆಯನ್ನ ಕೇಳಿದ್ದ ಸೈಂಧವ ಅಂದ್ರೆ ಜಯದ್ರಥ ಜೀವ ಭಯದಿಂದ ನಡುಗೋಗಿದ್ದ. ಅರ್ಜುನನ ಪರಾಕ್ರಮದ ಬಗ್ಗೆ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವನ ಭಯ ಎಷ್ಟಿತ್ತು ಅಂದ್ರೆ ಅವತ್ತು ಆತನನ್ನ ಸಮಾಧಾನ ಪಡಿಸೋದಕ್ಕೆ ದುರ್ಯೋಧನನೇ ಮಾತಾಡಬೇಕಾಯ್ತು. ಅವನ ಕೂದಲು ಕೂಡ ಕೊಂಕದಂತೆ ಅವನ ರಕ್ಷಣೆಯ ಜವಾಬ್ದಾರಿಯನ್ನ ತನ್ನ ಇಡೀ ಸೇನೆಯನ್ನ ಮುನ್ನಡೆಸ್ತಾ ಇದ್ದ ದ್ರೋಣರಿಗೆ ವಹಿಸ್ತಾನೆ. ದುರ್ಯೋಧನನಿಗೆ ಈ ಅರ್ಜುನನ ಪ್ರತಿಜ್ಞೆಯಿಂದ ವಿಪರೀತವಾಗಿ ಖುಷಿಯಾಗಿತ್ತು. ಈ ಅರ್ಜುನನೊಬ್ಬನನ್ನ ಕೊಂದ್ರೆ ಇಡೀ ಯುದ್ಧ ತಮ್ಮ ಕಡೆನೆ ಅನ್ನೋದು ಅವನಿಗೆ ಗೊತ್ತಿತ್ತು. ಈಗ ಒಂದು ಅಂತಹ ಅವಕಾಶ ಬಯಸದೆ ತಮ್ಮ ಪಾಲಿಗೆ ಬಂದಿದೆ. ಇವತ್ತೊಂದಿನ ಇಡೀ ಸೇನೆ ಕೇವಲ ಕಾವಲಾಗಿದ್ರೆ ಸಾಕು, ಅರ್ಜುನ ಪ್ರಾಣ ಬಿಟ್ಟು ಬಿಡ್ತಾನೆ. ಅವನಿಲ್ಲದೆ ಈ ಪಾಂಡವ ಸೇನೆಯನ್ನ ಗೆಲ್ಲೋದು ಅದೆಷ್ಟರ ಕೆಲಸ ಅನ್ನೋದು ಅವನ ಖುಷಿಗೆ ಕಾರಣವಾದ ವಿಷಯವಾಗಿತ್ತು. ಹೀಗೆ ದುರ್ಯೋಧನನಿಂದ ಜಯದ್ರಥನ ಜೀವರಕ್ಷಣೆಯ ಜವಾಬ್ದಾರಿ ವಹಿಸಿಕೊಂಡ ದ್ರೋಣಾಚಾರ್ಯರು ತಮ್ಮೆಲ್ಲ ಬುದ್ಧಿಯನ್ನ ಉಪಯೋಗಿಸಿ ಅಭೇದ್ಯವಾದ ವ್ಯೂಹವನ್ನ ರಚಿಸ್ತಾರೆ. ಅವರ ಜ್ಞಾನ, ಅವರ ಯುದ್ಧ ಕೌಶಲ್ಯ ಎಲ್ಲವನ್ನ ಉಪಯೋಗಿಸಿ ಜಯದ್ರಥನ ರಕ್ಷಣೆಗೆ ಸಕಲ ಸಿದ್ಧತೆಯನ್ನ ಮಾಡ್ಕೋತಾರೆ. ಮೊದಲ ಸುತ್ತು ಶಕಟ ವ್ಯೂಹ, ಅದರೊಳಗೆ ಪದ್ಮ ವ್ಯೂಹ, ಆ ವ್ಯೂಹದೊಳಗೆ ಇನ್ನೊಂದು ಸೂಚೀಮುಖ ವ್ಯೂಹವನ್ನ ರಚಿಸ್ತಾರೆ. ಬಹುಶಃ ಇಂತಹ ಯುದ್ಧವನ್ನ, ಇಂತಹ ವ್ಯೂಹವನ್ನ ಅದು ಯಾವತ್ತೂ ಕೂಡ ಈ ಭೂಮಿಯ ಮೇಲೆ ಯಾರೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಅಷ್ಟೊಂದು ಭಯಾನಕ ವ್ಯೂಹಗಳನ್ನ ರಚಿಸೋ ಆಲೋಚನೆಯಾಗ್ಲಿ ಅವಶ್ಯಕತೆಯಾಗ್ಲಿ ಯಾವತ್ತೂ ಬಂದಿರ್ಲಿಕ್ಕಿಲ್ಲ. ಅಭಿಮನ್ಯುವಿನ ಸಾವಿನ ದಿನ ಅವನ ಸಹಾಯಕ್ಕೆ ಬಾರದಂತೆ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಹಾಗೂ ಇತರ ಪಾಂಡವ ಸೈನ್ಯದ ವೀರರನ್ನೆಲ್ಲ ಏಕಾಂಗಿಯಾಗಿ ತಡೆದು ನಿಲ್ಲಿಸಿದ್ದ, ಘನಘೋರವಾಗಿ ಅಬ್ಬರಿಸಿದ್ದ ಸೈಂಧವ ಆ ದಿನ ಅರ್ಜುನನ ಪ್ರತಿಜ್ಞೆಗೆ ಹೆದರಿ ಜೀವ ಭಯದಿಂದ ದ್ರೋಣರು ರಚಿಸಿದ್ದ ಆ ಮೂರು ವ್ಯೂಹದ ಮಧ್ಯದಲ್ಲಿ ಜೀವ ಕೈಯಲ್ಲಿ ಹಿಡಿದು ಅಡಗಿ ಕುತ್ಕೋತಾನೆ. ಯಾರು ಎಂಥದ್ದೇ ವ್ಯೂಹ ರಚಿಸಿದ್ರು, ದುರ್ಯೋಧನ ಅದೆಷ್ಟೇ ಧೈರ್ಯ ಹೇಳಿದ್ರು ಇರೋದೊಂದು ಜೀವ, ಅದನ್ನ ಉಳಿಸ್ಕೊಳ್ಳೋದು ಮಾತ್ರ ಆತನ ಮನಸ್ಸಲ್ಲಿದ್ದ ಏಕೈಕ ಆಲೋಚನೆಯಾಗಿತ್ತು. ಆ ದಿನ ಬೆಳಿಗ್ಗೆ ದುರ್ಗಾದೇವಿಗೆ ನಮಿಸಿ ಶ್ರೀಕೃಷ್ಣನ ಸಾರಥ್ಯದ ರಥವನ್ನೇರಿ ತನ್ನ ಗಾಂಡೀವವನ್ನ ಕೈಯಲ್ಲಿ ಹಿಡಿದು ಜಯದ್ರಥನನ್ನ ಕೊಂದೇ ಕೊಲ್ತೇನೆ ಅನ್ನೋ ದೃಢ ಸಂಕಲ್ಪದಿಂದ ಯುದ್ಧರಂಗಕ್ಕೆ ಪ್ರವೇಶಿಸ್ತಾನೆ ಅರ್ಜುನ. ಅವನ ಹಿಂದೆನೆ ಸಾತ್ಯಕಿ, ದೃಷ್ಟದ್ಯುಮ್ನನೊಡನೆ ಉಳಿದ 4 ಜನ ಪಾಂಡವರು ಕೂಡ ಯುದ್ಧರಂಗವನ್ನ ಪ್ರವೇಶಿಸ್ತಾರೆ. ಅವರೆಲ್ಲರ ದೃಢ ನಂಬಿಕೆ ಒಂದೇ ಆಗಿತ್ತು, ಈ ಕೆರಳಿದ ಪಾರ್ಥನ ಕೈಯಿಂದ ಆ ಜಯದ್ರಥನನ್ನ ರಕ್ಷಿಸೋದಕ್ಕೆ ಅದು ಯಾರಿಂದಾನೂ ಸಾಧ್ಯ ಇಲ್ಲ. ಸಾಕ್ಷಾತ್ ಪರಮೇಶ್ವರನೇ ಅವನಿಗೆ ಕಾವಲಾಗಿ ನಿಂತರೂ ಕೂಡ ಇವತ್ತು ಜಯದ್ರಥನ ಸಾವು ನಿಶ್ಚಿತ ಅನ್ನೋದು ಅವರ್ಯಾರಿಗೂ ಅತಿಶಯೋಕ್ತಿ ಅಂತ ಅನ್ನಿಸ್ಲಿಲ್ಲ. ಹಾಗಂತ ದ್ರೋಣರ ವ್ಯೂಹವನ್ನ ಭೇದಿಸಿ ದ್ರೋಣರನ್ನ, ಅಶ್ವತ್ಥಾಮನನ್ನ, ಶಲ್ಯ ಹಾಗೂ ಬದ್ಧವೈರಿ ಕರ್ಣರನ್ನೆಲ್ಲ ದಾಟ್ಕೊಂಡು ಸೂರ್ಯಾಸ್ತದೊಳಗೆ ಜಯದ್ರಥನನ್ನ ಕೊಲ್ಲೋದು ಅಷ್ಟು ಸುಲಭದ ಮಾತೇನೂ ಆಗಿರಲಿಲ್ಲ. ಆ ದಿನ ಅರ್ಜುನನ ಪಾಲಿಗೆ ನಿಜವಾಗಿ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಯಾಗಿತ್ತು. ಇದ್ಯಾವುದನ್ನು ಕೂಡ ಅರ್ಜುನ ಅವತ್ತು ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ತನ್ನ ಆತ್ಮವಿಶ್ವಾಸ ಮತ್ತು ತನ್ನ ಸಾರಥಿಯಾಗಿರೋ ಶ್ರೀಕೃಷ್ಣನ ಶ್ರೀರಕ್ಷೆ ಇರೋವಾಗ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅನ್ನೋ ಭರವಸೆಯಲ್ಲಿ ಅರ್ಜುನ ಇದ್ದ. ಆ ದಿನ ಅವನಿಗೆ ಮೊದಲು ಎದುರಾಗಿದ್ದು ದುಶ್ಯಾಸನ. ಈ ದುಶ್ಯಾಸನ ಖಂಡಿತ ಅರ್ಜುನನೆದುರು ಸರಿಸಮಾನವಾಗಿ ನಿಂತು ಹೋರಾಡಬಲ್ಲ ವೀರ ಏನೂ ಆಗಿರಲಿಲ್ಲ. ಆ ದಿನ ಅರ್ಜುನನಿಗೆ ಅಷ್ಟು ಸಮಯ ಕೂಡ ಖಂಡಿತ ಇರಲಿಲ್ಲ. ಯಾಕಂದ್ರೆ ಒಂದೇ ದಿನದಲ್ಲಿ ಭೇದಿಸಬಹುದಾದ ವ್ಯೂಹವನ್ನ ದ್ರೋಣರು ರಚನೆ ಮಾಡಿರಲಿಲ್ಲ. ಹೀಗಾಗಿ ತನ್ನ ದಿವ್ಯಾಸ್ತ್ರಗಳನ್ನೇ ಪ್ರಯೋಗಿಸಿ ಆ ದುಶ್ಯಾಸನನನ್ನ ಅತಿಯಾಗಿ ಗಾಯಗೊಳಿಸಿ ಕ್ಷಣ ಮಾತ್ರದಲ್ಲಿ ಅವನು ಹಿಂದೆ ಸರಿಯುವಂತೆ ಮಾಡ್ತಾನೆ ಅರ್ಜುನ.
ದುಶ್ಯಾಸನ, ಹೋಗು, ನಿನಗೆ ಪ್ರಾಣಭಿಕ್ಷೆ ನೀಡ್ತಾ ಇದ್ದೀನಿ. ನಾನು ನಿನ್ನನ್ನು ಕೊಂದರೆ ನನ್ನ ಸಹೋದರನ ಪ್ರತಿಜ್ಞೆಯನ್ನು ಭಂಗ ಮಾಡಿದ ಹಾಗಾಗತ್ತೆ. ಅಲ್ಲಿವರೆಗೂ ಬದುಕೋ ಹೋಗು. ಅವನೇ ಬಂದು ನಿನ್ನ ಹೊಟ್ಟೆ ಬಗೆದು ನಿನ್ನ ಕರುಳನ್ನು ಹೊರತೆಗೆದು ನಿನ್ನ ರಕ್ತ ಕುಡಿಯೋ ತನಕ ನೀನು ಬದುಕು ಅಂತ ಕೋಪದಿಂದ ಗುಡುಗಿ ಮುಂದಕ್ಕೆ ಹೋಗ್ತಾನೆ ಅರ್ಜುನ. ಆ ದಿನ ಅರ್ಜುನನ ಕೋಪ, ಕೆಂಪಾಗಿದ್ದ ಕಣ್ಣುಗಳು ಸಿಟ್ಟಿನಿಂದ ಕುದ್ದು ಕೆಂಡಾಮಂಡಲನಾಗಿದ್ದ ಅರ್ಜುನನನ್ನು ನೋಡಿದ್ರೆ ಸಾಕ್ಷಾತ್ ಯಮಸ್ವರೂಪಿಯಾಗಿ ಕಾಣಿಸ್ತಾ ಇದ್ದ. ಹೀಗೆ ವಾಯುವೇಗದಿಂದ ಅಲ್ಲಿಂದ ಮುನ್ನುಗ್ಗಿದ್ದವನೆದುರು ಆತನಿಗೆ ವಿದ್ಯೆ ಕಲಿಸಿದ ಗುರು ದ್ರೋಣರು ಬಂದು ನಿಲ್ತಾರೆ. ಶಸ್ತ್ರ ಶಾಸ್ತ್ರ ಎರಡರಲ್ಲೂ ಪರಿಣಿತರಾಗಿದ್ದ ಅಪಾರ ಪರಾಕ್ರಮಿಗಳಾದ ಅವರೊಂದಿಗೆ ಯುದ್ಧಕ್ಕೆ ನಿಂತರೆ ಆ ಯುದ್ಧ ಎಷ್ಟು ದಿನಗಳವರೆಗೆ ನಡೆಯುತ್ತೋ ಅರ್ಜುನನಿಗೆ ಕೂಡ ಗೊತ್ತಿರಲಿಲ್ಲ. ಆ ದಿನ ಅವರೊಡನೆ ಯುದ್ಧ ಮಾಡ್ತಾ ತನ್ನ ಸಮಯವನ್ನು ವ್ಯರ್ಥ ಮಾಡೋ ಯಾವ ಉದ್ದೇಶ ಕೂಡ ಅರ್ಜುನನಿಗಿರಲಿಲ್ಲ. ಆತ ಅವರಿಗೆ ವಿನಮ್ರವಾಗಿ ನಮಸ್ಕರಿಸಿ, ಗುರುಗಳೇ, ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳೋ ಕಾರಣಕ್ಕಲ್ಲದೆ ಇದ್ದರೂ ತನ್ನ ಮಗನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋ ಸಲುವಾಗಿಯಾದರೂ ನಾನಿವತ್ತು ಜಯದ್ರಥನನ್ನು ಕೊಂದೇ ತೀರಬೇಕು. ದಯವಿಟ್ಟು ನನಗೆ ಅಡ್ಡ ನಿಲ್ಬೇಡಿ, ನನಗೆ ಒಳಕ್ಕೆ ಹೋಗೋದಕ್ಕೆ ಅನುಮತಿ ನೀಡಿ ಅಂತ ವಿನಂತಿಸ್ಕೊತಾನೆ. ಆದರೆ ದ್ರೋಣರಿಗೆ ಅವನನ್ನು ಬಿಟ್ಕೊಳಿಸೋ ಯಾವ ಯೋಚನೆ ಕೂಡ ಇರಲಿಲ್ಲ. ಅವರವತ್ತು ಕರ್ತವ್ಯವನ್ನು ನಿರ್ವಹಿಸಲೇಬೇಕಿತ್ತು. ಅವನನ್ನು ಬಿಟ್ಕಳುಹಿಸಿ ದುರ್ಯೋಧನನ ಕಟು ಮಾತಿಂದ ಅವಮಾನಕ್ಕೊಳಗಾಗೋ ಯಾವ ಉದ್ದೇಶ ಕೂಡ ಅವ್ರಿಗೆ ಖಂಡಿತ ಇರಲಿಲ್ಲ. ಯಾಕಂದರೆ ಈಗಾಗಲೇ ಪಾಂಡವ ಪಕ್ಷಪಾತಿ ಅಂತ ಸಮಯ ಸಿಕ್ಕಾಗೆಲ್ಲ ಮಾತಿಂದ ತನ್ನನ್ನು ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದ ದುರ್ಯೋಧನನಿಗೆ ಇನ್ನೊಂದು ಅವಕಾಶ ನೀಡೋದಕ್ಕೆ ಅವರು ನೋಡು ಅರ್ಜುನ, ನಾನೀಗ ಕುರುಸೇನೆಯ ಸರ್ವಸೇನಾಧಿಪತಿ. ನೀನು ನನ್ನ ಸೈನ್ಯದ ಒಬ್ಬ ಯೋಧನನ್ನ ಕೊಲ್ಲಬೇಕಾದ್ರೂ ಮೊದಲು ನನ್ನೆದುರು ನಿಂತು ಹೋರಾಡಿ ಗೆಲ್ಲಬೇಕು. ಹಾಗೆ ಗೆದ್ದರೆ ಮಾತ್ರ ನೀನಿವತ್ತು ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಕಡ್ಡಿ ಮುರಿದಂಗೆ ಮಾತಾಡ್ತಾರೆ ದ್ರೋಣರು. ಆಗ ಅರ್ಜುನ ಖಂಡಿತ ಗೊಂದಲಕ್ಕೊಳಗಾಗ್ತಾನೆ. ಇವರೊಡನೆ ಯುದ್ಧ ಮಾಡ್ತಾ ನಿಂತರೆ ಅದು ಕೇವಲ ಸಮಯ ಹಾಳಾಗುತ್ತೆ ಹೊರತು ಇನ್ನೇನೂ ಲಾಭ ಇಲ್ಲ, ಹೀಗಂತ ಈ ಯೋಚನೆಗೆ ಬೀಳ್ತಾನೆ. ಆದರೆ ಅವನ ಮನಸ್ಸಿನ ಆಲೋಚನೆಯನ್ನು, ಅಲ್ಲಿನ ಪರಿಸ್ಥಿತಿಯನ್ನು ಅವನಿಗಿಂತ ತುಸು ಮೊದಲೇ ಅರ್ಥ ಮಾಡಿಕೊಂಡವನು ಪಾರ್ಥಸಾರಥಿ ಮುರಾರಿ. ಅರ್ಜುನನಿಗೆ ಯುದ್ಧವನ್ನು ನಿಲ್ಲಿಸಿ ದ್ರೋಣರಿಗೆ ಶರಣಾಗುವಂತೆ ಹೇಳಿ ದ್ರೋಣರ ರಥಕ್ಕೆ ತನ್ನ ರಥದಿಂದ ಒಂದು ಪ್ರದಕ್ಷಿಣೆಯನ್ನು ಹಾಕಿಸ್ತಾನೆ ಶ್ರೀಕೃಷ್ಣ. ಈ ಶ್ರೀಕೃಷ್ಣನ ಸೂಚನೆಯನ್ನು ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡಿಕೊಂಡ ಅರ್ಜುನ, ಗುರುಗಳೇ, ನಾನು ನಿಮಗೆ ಶರಣಾಗಿದ್ದೇನೆ. ನಾನು ಗುರುವಿನೊಂದಿಗೆ ಯುದ್ಧ ಮಾಡಲಾರೆ, ನನಗೆ ಒಳ ಹೋಗೋದಕ್ಕೆ ಅನುಮತಿ ನೀಡಿ ಅಂತ ಹೇಳ್ತಾ ಅವರ ಮಾತಿಗೆ ಕೂಡ ಕಾಯ್ದೆ ಮಿಂಚಿನ ವೇಗದಲ್ಲಿ ವ್ಯೂಹವನ್ನು ಭೇದಿಸಿ ಒಳನುಗ್ಗಿ ಬಿಡ್ತಾನೆ. ಅರೆ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಾಗದೆ ಗಾಬರಿಗೊಂಡ ಆಚಾರ್ಯರಿಗೆ ಅರ್ಜುನ ಅಲ್ಲಿಂದ ಹೊರಟಿದ್ದನ್ನು ನೋಡಿ ಅರ್ಜುನ ನಿಲ್ಲು ನಿಲ್ಲು ಅಂತ ಕೂಗಿ ಕೂಗಿ ಕರೀತಾರೆ. ಅವರ ಕೂಗನ್ನು ಕೇಳಿಸ್ಕೊಂಡು ಹಿಂದೆ ಬಂದು ಅವರೊಡನೆ ಯುದ್ಧ ಮಾಡೋ ಯಾವ ಉದ್ದೇಶ ಕೂಡ ಅವತ್ತು ಅರ್ಜುನನಿಗೆ ಇರಲಿಲ್ಲ. ಹೀಗೆ ವ್ಯೂಹವನ್ನು ಭೇದಿಸಿ ಅರ್ಜುನ ಕೃತವರ್ಮನೆದುರು ಬಂದು ನಿಲ್ತಾನೆ. ಅಲ್ಲಿ ಸುದಕ್ಷಿಣ, ಶುತಾಯಸು ಮತ್ತು ಕೃತವರ್ಮನನ್ನು ಎದುರಿಸಿದ ಅರ್ಜುನ ಕೃತವರ್ಮನನ್ನು ಮೂರ್ಛೆಗೊಳಿಸಿ ಬೀಳಿಸ್ತಾನೆ. ಅವನಿಗೆ ಸುದಕ್ಷಿಣನನ್ನು ಸಂಹರಿಸೋದಕ್ಕೆ ಅರೆ ಕ್ಷಣ ಕೂಡ ಬೇಕಾಗೋದಿಲ್ಲ. ತಕ್ಷಣ ಸುತಾಯುಷು ವರುಣದೇವನಿಂದ ಪಡೆದ ಗದೆಯನ್ನು ಅರ್ಜುನನ ಸಾರಥ್ಯ ವಹಿಸಿದ್ದ ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸ್ತಾನೆ. ಆದರೆ ಆ ಗದೆ ಅವನನ್ನು ಏನೂ ಮಾಡೋದಿಲ್ಲ. ಬದಲಿಗೆ ಗೋಡೆಗೆ ಬಡದ ಚೆಂಡಿನಂತೆ ಬಂದಷ್ಟೇ ವೇಗವಾಗಿ ಬೀಸಿದ ಆ ಗದೆ ಅವನನ್ನೇ ಕೊಂದು ಹಾಕುತ್ತೆ. ಹೀಗೆ ಶಕಟ ವ್ಯೂಹವನ್ನು ಪೂರ್ತಿಯಾಗಿ ಭೇದಿಸಿ ಒಳನುಗ್ಗಿದ್ದ ಅರ್ಜುನನನ್ನು ಕಂಡ ದುರ್ಯೋಧನ ಗಾಬರಿಗೊಳ್ತಾನೆ. ದ್ರೋಣರ ಊಹೆಯಂತೆ ಅವರ ಮೇಲೆ ತನ್ನ ಸಿಟ್ಟನ್ನು ಪ್ರದರ್ಶಿಸ್ತಾನೆ. ಆಚಾರ್ಯರೇ, ನಾನು ನಿಮಗೆ ವಹಿಸಿದ ಜವಾಬ್ದಾರಿ ಏನೋ ನೀವು ಮಾಡಿದ್ದೇನು? ಅರ್ಜುನ ವ್ಯೂಹವನ್ನು ಭೇದಿಸಿ ಒಳಗೆ ಬರ್ತಾ ಇದ್ರೆ ನೀವು ಸುಮ್ಮನೆ ನೋಡ್ತಾ ನಿಂತಿದ್ರ ಅಂತ ಅವರನ್ನು ಟೀಕಿಸೋ ಸ್ವರದಲ್ಲಿ ಪ್ರಶ್ನಿಸ್ತಾನೆ ಸುಯೋಧನ. ದುರ್ಯೋಧನ, ಶ್ರೀಕೃಷ್ಣ ತನ್ನ ಚಾಣಾಕ್ಷತನದಿಂದ ಅರ್ಜುನ ತಪ್ಪಿಸ್ಕೊಂಡು ಬರೋವಂತೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಕರೆದುಕೊಂಡು ಬಂದಿದ್ದಾನೆ. ಹೀಗಾಗಿ ಕೃಷ್ಣಾರ್ಜುನರಿಬ್ಬರು ಇಲ್ಲಿದ್ದಾರೆ. ನಾನು ಸುಲಭವಾಗಿ ಧರ್ಮರಾಯನನ್ನು ಬಂಧಿಸ್ಬೋದು. ಅಲ್ಲಿ ನನ್ನಿಂದ ಆತನನ್ನು ಕಾಪಾಡೋದಕ್ಕೆ ಇನ್ಯಾರಿಂದ ಕೂಡ ಸಾಧ್ಯ ಇಲ್ಲ. ನೀನು ಕೂಡ ಒಬ್ಬ ವೀರ ಅನ್ನೋದನ್ನು ಮರಿಬೇಡ. ತಗೋ ಈ ಕವಚವನ್ನು, ಇದು ಸಾಕ್ಷಾತ್ ಆ ಬ್ರಹ್ಮನೇ ನೀಡಿದ ಕವಚ. ನೀನು ಇದನ್ನು ಧರಿಸಿರುವವರೆಗೂ ಅರ್ಜುನ ನಿನಗೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಒಂದು ಕವಚವನ್ನು ಕೊಟ್ಟು ಅವನ ಮಾತಿಗೂ ಕೂಡ ಕಾಯ್ದೆ ಅಲ್ಲಿಂದ ಹೊರಟು ಹೋಗ್ತಾರೆ ದ್ರೋಣರು. ಹೀಗೆ ಅರ್ಜುನ ಮತ್ತು ದುರ್ಯೋಧನರ ನಡುವೆ ಘೋರವಾದ ಯುದ್ಧ ಆರಂಭವಾಗುತ್ತೆ.
ಆತ ಕವಚವನ್ನ ಧರಿಸಿದ್ದನ್ನ ಗಮನಿಸಿದ ಅರ್ಜುನ ಆ ಕವಚದಿಂದ ಹೊರಗಿದ್ದ ಅವನ ದೇಹದ ಭಾಗಗಳ ಮೇಲೆ ಬಾಣವನ್ನ ಪ್ರಯೋಗಿಸಿ ಅವನನ್ನ ಗಾಯಗೊಳಿಸಿ ಸೋಲಿಸ್ತಾನೆ. ಹೀಗೆ ಮುನ್ನಡಿತಾ ಇದ್ದ ಅರ್ಜುನನ ಕಣ್ಣಿಗೆ ದೂರದಲ್ಲಿನ ಸೂಚೀಮುಖ ವ್ಯೂಹ ಕಣ್ಣಿಗೆ ಬೀಳ್ತಾ ಇತ್ತು. ಹಾಗೆ ಆ ವ್ಯೂಹದ ಕಡೆ ಮುನ್ನುಗ್ತಾ ಇದ್ದ ಅರ್ಜುನನೆದುರು ಕರ್ಣ, ಕೃಪ, ಶಲ್ಯ, ವೃಷಸೇನ, ಅಶ್ವತ್ಥಾಮ ಎಲ್ಲರೂ ಕೂಡ ಅರ್ಜುನನನ್ನ ಸುತ್ತುವರಿತಾರೆ. ಪ್ರತಿ ಕ್ಷಣಕ್ಕೆ ಅಡ್ಡ ಬರ್ತಾ ಇದ್ದ ಒಬ್ಬೊಬ್ಬರನ್ನ ನೋಡಿ ಅರ್ಜುನ ತನ್ನ ತಾಳ್ಮೆಯನ್ನ ಕಳೆದುಕೋತಾನೆ. ಆತನಿಗೆ ಸಮಾಧಾನ ಮಾಡಿ ತನ್ನ ಗುರಿಯನ್ನ ನೆನಪಿಸ್ತಾ ತಾಳ್ಮೆ ಕಳೆದುಕೊಳ್ಳದಂತೆ ಎಚ್ಚರ ವಹಿಸಿದ್ದ ಶ್ರೀಕೃಷ್ಣ. ಈತ ಯುಧಿಷ್ಠಿರನನ್ನ ಬಂಧಿಸಬೇಕು ಅಂತ ಹೊರಟಿದ್ದ ದ್ರೋಣರಿಗೆ ಅವರ ಆಸೆ ಅವತ್ತು ಈಡೇರೋ ಮುನ್ಸೂಚನೆಯನ್ನ ಕೊಡ್ತಾ ಇತ್ತು. ಅವತ್ತು ಈ ಧರ್ಮರಾಯನ ರಕ್ಷಣೆಗೆ ಅಲ್ಲಿ ಅರ್ಜುನ ಇರಲಿಲ್ಲ. ಉಳಿದ ಇವರು ಯಾರನ್ನೂ ಕೂಡ ಸೋಲಿಸೋದು ದ್ರೋಣರಿಗೆ ಕಷ್ಟದ ಕೆಲಸವೇನೂ ಆಗಿರಲಿಲ್ಲ. ಅವತ್ತು ಸ್ವತಃ ಯುಧಿಷ್ಠಿರನೇ ದ್ರೋಣರೆದುರು ನಿಂತು ಹೋರಾಟ ಮಾಡಬೇಕಾಯ್ತು. ಅವತ್ತು ಅವನು ದ್ರೋಣರನ್ನ ಮೆಚ್ಚಿಸುವಷ್ಟು ಮಾತ್ರ ಯುದ್ಧ ಮಾಡೋಕೆ ಸಾಧ್ಯವಾಯ್ತೇ ಹೊರತು ಜಾಸ್ತಿ ಹೊತ್ತು ಅವರೆದುರು ನಿಂತು ಸೆಣಸಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಸಾಕ್ಷಾತ್ ಪರಶುರಾಮ ಶಿಷ್ಯರಾದ ದ್ರೋಣರು ಉಗ್ರ ಸ್ವರೂಪಿಯಾಗಿ ನಿಂತು ಅವತ್ತು ಧರ್ಮರಾಯನನ್ನ ಕಾಡಿದ್ರು. ಅವರ ಆ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಪ ಯುಧಿಷ್ಠಿರ ಅದೆಷ್ಟು ಹೊತ್ತು ನಿಂತು ಯುದ್ಧ ಮಾಡೋದಕ್ಕೆ ಸಾಧ್ಯ? ಇನ್ನೇನು ಯುಧಿಷ್ಠಿರನ ಮೇಲೆ ದ್ರೋಣರು ದಿವ್ಯಾಸ್ತ್ರವನ್ನ ಪ್ರಯೋಗಿಸಿ ಅವನನ್ನ ಬಂಧಿಸ್ತಾರೆ ಅನ್ನೋವಾಗ ಅದೆಲ್ಲಿದನೋ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ವಾಯು ವೇಗದಲ್ಲಿ ಬಂದು ಧರ್ಮರಾಯನನ್ನ ತನ್ನ ರಥದ ಮೇಲೇರಿಸಿಕೊಂಡು ಬಂದಷ್ಟೇ ವೇಗವಾಗಿ ಮಿಂಚಿನಂತೆ ಅಲ್ಲಿಂದ ಮಾಯವಾಗಿದ್ದ. ಇನ್ನೇನು ಸುಲಭವಾಗಿ ಸಿಕ್ಕ ಯುಧಿಷ್ಠಿರನನ್ನ ತಮ್ಮ ವಶಕ್ಕೆ ಪಡೆಯಬೇಕನ್ನೋ ದ್ರೋಣರ ಆಶಾಭಂಗವಾಗುತ್ತೆ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದಂತೆ ಕಸಿದುಕೊಂಡು ಹದ್ದಿನಂತೆ ಹಾರಿ ಹೋದವ ಯಾರೆಂದು ಕಣ್ಣಗಲಿಸಿ ನೋಡ್ತಾರೆ. ವಾಯುವೇಗದಲ್ಲಿ ಹೊರಟ ರಥದ ಚಕ್ರದಿಂದೆದ್ದ ಕೆಂಪು ಧೂಳಿನ ಮಧ್ಯದಲ್ಲಿ ಕಾಣಿಸಿದ್ದು ಅವರಿಗೆ ಅರ್ಜುನನ ಶಿಷ್ಯ ಸಾತ್ಯಕಿಯ ಮುಖ. ಎಲಾ ಬಾಲಕ, ಆತನ ಮಿಂಚಿನ ವೇಗಕ್ಕೆ ಆಶ್ಚರ್ಯಕ್ಕೊಳಗಾಗ್ತಾರೆ. ಅದರ ಮಧ್ಯದಲ್ಲಿ ಹೇಗಾದರೂ ದುರ್ಯೋಧನನನ್ನ ಮೆಚ್ಚಿಸಿ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸೋ ಯೋಚನೆಯಲ್ಲಿದ್ದ ಅವರ ಯೋಜನೆ ಅವತ್ತು ವಿಫಲವಾಗಿತ್ತು. ಬೇರೆ ದಾರಿ ಇಲ್ಲದೆ ಮತ್ತೆ ತಮ್ಮ ಸೇನೆಯ ವ್ಯೂಹದ ಕಡೆ ಬರ್ತಾರೆ ದ್ರೋಣರು. ಅಷ್ಟರಲ್ಲಿ ಸಾತ್ಯಕಿಯ ರಥದ ಮೇಲೆ ಬಂದಿದ್ದ ಯುಧಿಷ್ಠಿರನಿಗೆ ಕೃಷ್ಣನ ಪಾಂಚಜನ್ಯದ ಶಬ್ದ ಕೇಳುತ್ತೆ. ಈ ದಿಢೀರ್ ಶಂಕನಾದದ ಕಾರಣ ಏನು ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಕೂಡಲೇ ಧರ್ಮರಾಯ ಅರ್ಜುನನ ಸಹಾಯಕ್ಕೆ ಹೋಗುವಂತೆ ಸಾತ್ಯಕಿಗೆ ಸೂಚಿಸ್ತಾನೆ. ಆದರೆ ಸಾತ್ಯಕಿಗೆ ಈ ಧರ್ಮರಾಯನನ್ನ ಏಕಾಂಗಿಯಾಗಿ ಬಿಟ್ಟು ಹೋಗೋದಕ್ಕೆ ಮನಸ್ಸೊಪ್ಪೋದಿಲ್ಲ. ಹಾಗಂತ ಅರ್ಜುನನ ಸಹಾಯಕ್ಕೆ ಹೋಗದೆ ಇರೋದು ಕೂಡ ಸಾಧ್ಯವಿರಲಿಲ್ಲ. ಹೀಗಾಗಿ ಧರ್ಮರಾಯನ ಬಳಿ ಭೀಮ ಮತ್ತು ದೃಷ್ಟದ್ಯುಮ್ನನ್ನ ಬಿಟ್ಟು ಅರ್ಜುನನಿರೋ ಕಡೆಗೆ ಹೊರಡ್ತಾನೆ ಸಾತ್ಯಕಿ. ಹೀಗೆ ಹೊರಟ ಸಾತ್ಯಕಿಗೆ ದ್ರೋಣರೇ ಎದುರಾಗ್ತಾರೆ. ಅವನನ್ನ ನೋಡಿದ ದ್ರೋಣರ ಮುಖದಲ್ಲೊಂದು ಕಿರುನಗೆ ಕಾಣಿಸ್ಕೊಳ್ಳುತ್ತೆ. ಅವರು ಸಾತ್ಯಕಿಯನ್ನ ಉದ್ದೇಶಿಸಿ ಮಾತನಾಡ್ತಾರೆ. ನಿನ್ನ ಗುರು ನನ್ನೊಂದಿಗೆ ಯುದ್ಧ ಮಾಡದೆ ಹೇಡಿಯಂತೆ ನನ್ನ ರಥಕ್ಕೆ ಪ್ರದಕ್ಷಿಣೆ ಹಾಕಿ ಇಲ್ಲಿಂದ ಓಡಿ ಹೋದ. ಅದೇ ಥರ ನಿನ್ನಿಂದಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕೊಲ್ಲದೆ ನಾನಿವತ್ತು ಬಿಟ್ಟು ಕಳಿಸೋದಿಲ್ಲ, ಹೀಗಂತ ಗುಡುಗುತ್ತಾರೆ ದ್ರೋಣರು. ಅವರ ಮಾತಲ್ಲಿ ಕೈಗೆ ಬಂದ ತುತ್ತನ್ನು ಕಸಿದುಕೊಂಡು ಓಡಿ ಬಂದ ಅವನ ಮೇಲೆ ಅಪಾರ ಕೋಪ ಎದ್ದು ಕಾಣಿಸ್ತಾ ಇತ್ತು. ಅಲ್ಲಿ ಆ ಸಾತ್ಯಕಿ ಮಹಾನ್ ಪರಾಕ್ರಮಿಯಾಗಿದ್ದ ಆಚಾರ್ಯ ದ್ರೋಣರನ್ನ ಹೇಗೆ ಎದುರಿಸ್ತಾನೆ, ಹಾಗೆ ಕರ್ಣ, ಕೃಪ, ಅಶ್ವತ್ಥಾಮ, ಶಲ್ಯ, ವೃಷಸೇನ ಮುಂತಾದ ಮಹಾರಥಿಗಳ ಮಧ್ಯದಲ್ಲಿ ಏಕಾಂಗಿಯಾಗಿ ಸಿಲುಕಿದ್ದ ಅರ್ಜುನ ಹೇಗೆ ಹೋರಾಡ್ತಾನೆ. ಸೂರ್ಯಾಸ್ತ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಭವಿಸಲಿತ್ತು. ಅರ್ಜುನನ ಸಹಾಯಕ್ಕೆ ಬಂದ ಈ ಸಾತ್ಯಕಿ ಯಾರು? ಅಭಿಮನ್ಯುವಿನ ವಯಸ್ಸಿನ ಈ ಅರ್ಜುನನ ಶಿಷ್ಯನ ಪರಾಕ್ರಮ ಎಂಥದ್ದು ಗೊತ್ತಾ? ಈ ಎಲ್ಲ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಇತರ ಮಹಾಭಾರತದ ವಿಡಿಯೋಗಳಿಗಾಗಿ ಈ ಬಲಗಡೆ ಕಾಣಿಸ್ತಾ ಇರೋ ವಿಡಿಯೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.